टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜಿಲ್ಲೆಯಲ್ಲಿ ಕೃಷಿ ಆಧಾರಿತ ಮಾವು ಆಧಾರಿತ ಕೈಗಾರಿಕೆಗಳು ಆಗಲೇಬೇಕು। ಕೋಲಾರ ಜಿಲ್ಲೆಯಲ್ಲಿ ಸಹಕಾರಿ ರಂಗದಲ್ಲಿ ಹಣ್ಣಿನ ಘಟಕಗಳು ಆಗಲೇಬೇಕು। ಕೋಲಾರ ಜಿಲ್ಲೆಯ ಬಗ್ಗೆ ಶಾಸಕರಿಗೆ ಧಿಕ್ಕಾರ। ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ ಸಿದ್ದರಾಮಯ್ಯಗೆ ಯಾವ ಧಿಕ್ಕಾರ? ಸಿದ್ದರಾಮಯ್ಯ ಇವತ್ತು ನಿರಂತರವಾಗಿ ಒಂದು ತಿಂಗಳಿನಿಂದ ಹೋರಾಟ ಮಾಡ್ತಾ ಇದ್ರು। ರಾಜ್ಯ ಸರ್ಕಾರ ಮೀನಾವೇಷ ಎಣಿಸ್ತಾ ಇದೆ। ದಯವಿಟ್ಟು ಈ ಮಲತಾಯಿ ಧೋರಣೆಯನ್ನು ಹಿಂಪಡೆದು ಕೂಡಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು। ಇಲ್ಲದಿದ್ದಲ್ಲಿ ವಿಧಾನಸೌಧದ ಮುತ್ತಿಗೆ ಕಾರ್ಯಕ್ರಮ ಉಗ್ರ ರೀತಿಯ ಹೋರಾಟಕ್ಕೆ ನಾಳೆಯಿಂದನೇ ಮುಂದೆ ಆಗ್ತಾ ಇದ್ದೇವೆ। ಇದನ್ನು ಸರ್ಕಾರಕ್ಕೆ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ। ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆಯನ್ನು ಹಿಂಪಡಿಬೇಕು। ಕೇಂದ್ರ ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಣೆ ಆಗಿದ್ದರು ರಾಜ್ಯ ಸರ್ಕಾರದವರು ಮಾವು ಬೆಳೆಗಾರರನ್ನ ಬೀದಿಗೆ ತಳ್ಳಿ ಮೀನಾವೇಷ ಎಣಿಸ್ತಾ ಇರೋದು ಸರಿಯಲ್ಲ। ಇವತ್ತು ಶ್ರೀನಿವಾಸಪುರದಲ್ಲಿ ಹೋರಾಟ ಆಯಿತು, ಕೋಲಾರಕ್ಕೆ ಬಂದಿದ್ದೇವೆ, ನಾಳೆ ಬೆಂಗಳೂರಿಗೆ ಬರ್ತೇವೆ। ನೀವು ನಮ್ಮನ್ನು ತಡೆಯಲಿಕ್ಕೆ ಆಗೋದಿಲ್ಲ। ಯಾವುದೇ ಪೊಲೀಸ್ ಅಧಿಕಾರಿಗಳು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಇಂಜರಿ ಅಲ್ಲ, ಇವತ್ತು ಹೆಂಗೋ ಸತ್ತೋಗಿದ್ದೀವಿ। ನೀವು ಸಾಯಿಸ್ಬಿಡಿ, ಇವಾಗ ಸಾಯಿಸ್ಬಿಟ್ಟಿದ್ದೀರಾ। ನಾಳೆ ಉಗ್ರ ರೀತಿಯ ಹೋರಾಟಕ್ಕೆ ಮುಂದಾಗ್ತಾ ಇದ್ದೇವೆ। ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ। ಗುರುವಾರ ಕೋಲಾರ ಜಿಲ್ಲೆಯಾದ್ಯಂತ ಬಂದ್ಗೆ ಕೂಡ ಕರೆಯನ್ನು ಕೊಡ್ತಾ ಇದ್ದೇವೆ। ಈ ಸಂದರ್ಭದಲ್ಲಿ ಗುರುವಾರ ಕೋಲಾರ ಜಿಲ್ಲಾ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಬಂದ್ಗೆ ಕರೆ ಕೊಡ್ತಾ ಇದ್ದೇನೆ। ನಾಳೆಯಿಂದನೇ ಯಾವ ಟೈಮಲ್ಲಾದರೂ ಮಾವಿನಕಾಯಿ ವಿಧಾನಸೌಧ ತಲುಪುತ್ತೆ, ಇದು ಎಚ್ಚರಿಕೆ ಇರಲಿ। ಇವತ್ತೇ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ। ಸರ್, 50-60 ವರ್ಷ ಮಾವಿಗೆ ಈ ರೀತಿಯಾದಂತ ಬೆಲೆ ಕುಸಿತ ಕಂಡಿಲ್ಲ। ಇವತ್ತು ನಾವು ಆ ರೀತಿಯಾದಂತ ನಷ್ಟವನ್ನು ಅನುಭವಿಸಿದ್ದೇವೆ। ನಮ್ಮ ಕೋಲಾರ ಜಿಲ್ಲೆಯ ಮಾವು ಇವತ್ತು ಆಂಧ್ರ ಪ್ರದೇಶಕ್ಕೆ ಬಿಡ್ತಾ ಇಲ್ಲ, ತಮಿಳುನಾಡಿಗೆ ಬಿಡ್ತಾ ಇಲ್ಲ, ನಮ್ಮಲ್ಲಿ ಕೈಗಾರಿಕೆಗಳಿಲ್ಲ। ಇವತ್ತು ನಾವು ಹೊರ ರಾಜ್ಯಗಳಿಗೆ ಅವಲಂಬನೆ ಆಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ। ಆದ್ರೆ ಇವತ್ತು ಆಂಧ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ, ಅಲ್ಲಿನ ಕೈಗಾರಿಕೆಗಳು ಅಲ್ಲಿನ ಕಾಯಿ ಮಾತ್ರ ತಗೊಳ್ತಾ ಇದ್ದಾರೆ। ಶ್ರೀನಿವಾಸಪುರದಲ್ಲಿ ಏಕೈಕ 2 ಫ್ಯಾಕ್ಟರಿ ಇರ್ತಕ್ಕಂಥ ಶ್ರೀನಿವಾಸಪುರದಲ್ಲಿ ಆಂಧ್ರದ ಹಣ್ಣು ಬರ್ತಾ ಇದೆ, ನಮ್ಮ ಹಣ್ಣು ತೋಟಗಳಲ್ಲಿ ಮಂಡಿಗಳಲ್ಲಿ ಕೊಳಿತಾ ಇದೆ। ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು। ನಮ್ಮ ಜಿಲ್ಲೆಯಲ್ಲಿ ಹಣ್ಣಿನ ತಿರುಳಿನ ಕೈಗಾರಿಕೆಗಳು ಪ್ರಾರಂಭ ಮಾಡಬೇಕು। ಸಹಕಾರಿ ರಂಗದಲ್ಲಿ ಇವತ್ತು ತಿರುಳಿನ ಫ್ಯಾಕ್ಟರಿಗಳನ್ನು ಇವತ್ತು ಪ್ರಾರಂಭ ಮಾಡಲೇಬೇಕು। ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ। ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಜನಪರವಾಗಿಲ್ಲ, ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ। ಇವತ್ತು ಉಚಿತ ಭಾಗ್ಯಗಳಿಗೆ ಮಾತ್ರ ಸೀಮಿತ ಆಗಿದೆ ಸರ್ಕಾರ। ನಿಜವಾಗ್ಲೂ ದುಡಿಯುವ ಜನತೆಯ ರೈತರ ಪರವಾಗಿ ಈ ಸರ್ಕಾರ ಸತ್ತೋಗಿದೆ। ಹಾಗಾಗಿ ಇವತ್ತು ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ। ನಾಳೆ ವಿಧಾನಸೌಧಕ್ಕೆ ಹೋಗ್ತೀವಿ, ನಾಳೆದ್ದು ಇಡೀ ಜಿಲ್ಲಾ ಬಂದನ್ನ ಮಾಡಲಿಕ್ಕೆ ನಾವು ಇವತ್ತು ಕರೆ ಕೊಡ್ತಾ ಇದ್ದೀವಿ। ನಮ್ಮ ಬೇಡಿಕೆ ಇಷ್ಟೇ, ಇವತ್ತು 1 ಟನ್ನಿಗೆ 15,000 ರೈತನಿಗೆ ಸಿಕ್ಕಿದಾಗ ಮಾತ್ರ ಮುಂದಿನ ಬೆಳೆ ರೈತ ಮಾಡ್ಲಿಕ್ಕಾಗುತ್ತೆ, ಇಲ್ಲ ಅಂದ್ರೆ ಆತ್ಮಹತ್ಯೆಗಳು। ಈಗಾಗಲೇ ವ್ಯಾಪಾರಸ್ಥರ ಆತ್ಮಹತ್ಯೆಗಳಾಗಿದ್ದಾವೆ, ಬಹುಶಃ ನಾಳೆಯಿಂದ ರೈತರ ಆತ್ಮಹತ್ಯೆಗಳು ಶುರುವಾಗ್ತವೆ। ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ನಾವು ಪದೇ ಸಿದ್ದರಾಮಯ್ಯನ ಕೇಳ್ಕೊಳ್ತಾ ಇದ್ದೀವಿ। ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ವರ್ಷ ಭಾರಿ ಅನ್ಯಾಯಕ್ಕೊಳಗಾಗಿದ್ದೀವಿ। ನೀವು ಈಗಲೂ ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿದೆ, 50 ಕೋಟಿ ಪರಿಹಾರ ಕೊಟ್ಟರು ಕೂಡ ನೀವು ಅದಕ್ಕೆ 50 ಕೋಟಿ ಕೊಡಿ ಅಂತ ಹೇಳಿ ಸೂಚನೆ ಬಂದರೂ ಕೂಡ ನೀವು ಇನ್ನೂ ವಾರದಿಂದ ಇವತ್ತು ಏನು ಲೆಕ್ಕಾಚಾರ ಮಾಡ್ತಾ ಇದ್ರಿ, ಈ ಲೆಕ್ಕಾಚಾರದಲ್ಲಿ ನೀವು ಕೇವಲ 1 ಹೆಕ್ಟೇರ್ ಅಂತೇಳಿ 5 ಟನ್ ಅಂತೇಳಿ ಒಂದು ಮಿತಿಯನ್ನು ಗೊಳಿಸಿದ್ರ, ಆ ಮಿತಿಯನ್ನು ತೆಗಿಬೇಕಂತೇಳಿ ಇವತ್ತು ನಾವು ಹೇಳ್ತಾ ಇದ್ದೀವಿ। 5 ಟನ್ನು ಇವತ್ತು ಇಲ್ಲ, 1 ಎಕರೆಗೆ 50,000 ಆದ್ರೂ ನೀವು ಹಂಗಾದ್ರೂ ಕೊಡಿ, ಎಕರೆಗೆ 50,000 ಕೊಡಿ, ಇಲ್ಲ ಟನ್ಗೆ 15,000 ಕೊಡಬೇಕು। ಬೆಂಬಲ ಬೆಲೆ ಕೂಡಲೇ 5,000 ಘೋಷಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ।